ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಸ್ಟ್ರಾಬೆರಿ ಬೆಳೆದು ಮಾದರಿಯಾದ ಯುವ ರೈತ. ದೂರದ ಊರುಗಳಿಂದ ಆಗಮಿಸಿ ತೋಟದಲ್ಲಿ ಓಡಾಡಿ ಹಣ್ಣು ಕೊಳ್ಳುವ ಜನ. ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿ ರೈತ. ಕೋಳಿ ಕೂಗೋ ವೇಳೆಗೆ ಚಳಿ ಗಾಳಿ ಮರೆತು ಸ್ವಚ್ಛತೆಗೆ ಇಳಿಯುವ ಪೌರ ಕಾರ್ಮಿಕರಿಗೆ ತಮ್ಮ ತಾಯಿ ನೆನಪಿನಲ್ಲಿ ಬೆಚ್ಚನೆಯ ಹೊದಿಕೆ ವಿತರಿಸಿದ ಮಾಜಿ ನಗರಸಭಾ ಸದಸ್ಯ ಮಠಮಪ್ಪ. ಮೊಬೈಲ್ ಕಸಿಯುವ ವೇಳೆ ಪ್ರತಿರೋಧ ಒಡ್ಡಿದ್ದಕ್ಕೆ ಆಯುಧದಿಂದ ಹಲ್ಲೆಗೊಳಿಸಿ ಕಾರ್ಮಿಕನ ಕೊಲೆ. ಅಪರಾಧ ಪ್ರಕರಣ ಭೇದಿಸಿದ ಪೊಲೀಸರು, ಇಬ್ಬರ ಬಂಧನ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿದು ನೀರಿನ ಮೂಲಗಳು ಇಲ್ಲದಿದ್ದರೂ ರೈತರು ಗ್ರಾಮೀಣ ಭಾಗದಲ್ಲಿ ಹಲವು ತರಕಾರಿಗಳನ್ನು ಬೆಳೆದು ನಷ್ಟ ಉಂಟಾಗಿದ್ದರೂ ಯುವ ಪದವೀಧರ ಸಾವಯವ ಕೃಷಿ ಹಾಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಸ್ಟ್ರಾಬೆರಿ ಬೆಳೆಯನ್ನು ಬೆಳೆದು ಮಾದರಿಯಾಗಿದ್ದಾರೆ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಮಾತಂಗಪುರದ ಗ್ರಾಮದ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರುವ 28 ವರ್ಷದ ಯುವ ರೈತ ನಿಖಿಲ್ ಜಿ ಸಿಂಗ್ 2.5 ಎಕರೆ ಪೈಕಿ 1 ಎಕರೆಯಲ್ಲಿ ಸ್ಟ್ರಾಬೆರಿ ಬೆಳೆದಿದ್ದು, ಉಳಿದ ಜಮೀನಿನಲ್ಲಿ ಸಾವಯವ ಪದ್ಧತಿಯನ್ನು ಬಳಸಿಕೊಂಡು ಸೊಪ್ಪು ಹಾಗೂ ತರಕಾರಿಗಳನ್ನು ಬೆಳೆದು ಕೈತುಂಬ ಆದಾಯದ ನಿರೀಕ್ಷೆಯಲ್ಲಿ ಇದ್ದಾರೆ. ಇವರು ಬೆಳೆದಿರುವ ಸ್ಟ್ರಾಬೆರಿಗೆ ಭಾರೀ ಬೇಡಿಕೆ ಇದ್ದು, ರಜಾ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಂದ ಬರುವ ಜನರು ಸ್ಟ್ರಾಬೆರಿ ತೋಟದಲ್ಲಿ ಓಡಾಡಿ ಅವರೇ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ. ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದ್ದು ನಾವು ಎಲ್ಲ ಕನ್ವೆನ್ಷನಲ್ ಫಾರ್ಮಿಂಗ್ಗೆ ಮದ್ದು ಎಲ್ಲ ಹೊಡಿತಾ ಇದ್ವಿ. ಅದೆಲ್ಲ ಹೊಡಿತಾ ಗೊತ್ತಾಯಿತು ತುಂಬ ಹಾನಿಕರ ಇದೆ. ಈ ಜನರಿಗೆ ಎಲ್ಲ ನಮ್ಮ ರೈತರಿಗೂ ತುಂಬ ಹಾನಿಕರ ಇದೆ ಈ ಮದ್ದು ಎಲ್ಲ ಹೊಡೆಯೋದು. ಅದ ನಂತರ ಸ್ವಲ್ಪ ತಿಳ್ಕೊಂಡು ಸಾವಯವ ಕೃಷಿ ಬಗ್ಗೆ ಇನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಮೊದಲನೇ ಬಾರಿ ಇದು ಸಾವಯವ ಕೃಷಿ ಮಾಡಿರೋದು. ನೋಡೋಣ ಮುಂದಕ್ಕೆ. ಇಲ್ಲಿ ಗೊಬ್ಬರ ಎಲ್ಲ ನಾವೇ ತಯಾರಿಸ್ತೀವಿ, ಜೀವಾಮೃತ ಎಲ್ಲ ಮಾಡ್ತಾ ಇದ್ದೀವಿ. ಒಳ್ಳೆಯ ಆಹಾರ ಕೊಡಬೇಕು ಅಂತ ಜನಗಳಿಗೆಲ್ಲ ಮಾಡ್ತಾ ಇದ್ದೀವಿ. ನೋಡೋಣ, ಫಸ್ಟು ಇದು ಮಾಡೋದ್ರಿಂದ ಆಹಾರನೇ ಅಲ್ಲ, ಭೂಮಿನೂ ಸ್ವಲ್ಪ ಉಳಿಯುತ್ತೆ. ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯ ಫಲವತ್ತತೆ ಎಲ್ಲ ತುಂಬ ಹಾಳಾಗ್ತಾ ಇದೆ. ನಮ್ಮ ಭೂಮಿಗಳೆಲ್ಲ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ನಾವು ಕೃಷಿ ಪದ್ಧತಿಯಲ್ಲಿ ಏನಾದರೂ ಹೊಸ ಈ ಥರ ಅದೆಲ್ಲ ಸ್ಟಾರ್ಟ್ ಮಾಡಿದ್ರೇ ಉಳಿಸ್ಕೊಳಕ್ಕಾಗುತ್ತೆ ಅಂತ ಮಾಡ್ತಾ ಇದ್ದೀವಿ. ನೋಡೋಣ. ಬೆಂಗಳೂರಿನ ಬೆರಿಕೋ ಕಂಪನಿಯ ನರ್ಸರಿಯಿಂದ 8,000 ಸಸಿಗಳನ್ನು ತಂದು ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದು, ಈಗ ಗಿಡಗಳು ಹಣ್ಣು ಕೊಡಲಾರಂಭಿಸಿವೆ. 2 ದಿನಕ್ಕೊಮ್ಮೆ 20 ಕೆಜಿ ಹಣ್ಣು ಬರುತ್ತಿದೆ. ಮಾರುಕಟ್ಟೆಯಲ್ಲಿ ಸ್ಟ್ರಾಬೆರಿ ಹಣ್ಣು ಮಾರಾಟ ಮಾಡುತ್ತಿದ್ದೇನೆ. ಉತ್ತಮ ಗುಣಮಟ್ಟದ ಹಣ್ಣು ಆಗಿರುವ ಕಾರಣ ಅನೇಕರು ತೋಟಕ್ಕೆ ಬಂದು ಖರೀದಿಸುತ್ತಿದ್ದಾರೆ ಎಂದು ಯುವ ರೈತ ತಿಳಿಸಿದರು. ನಾವು ಸಾವಯವ ಕೃಷಿ ಜೊತೆ ಸ್ವಲ್ಪ ಸ್ಟ್ರಾಬೆರಿ ಕೂಡ ಹಾಕಿದ್ದೀವಿ. ಇದನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇದ್ವಿ. ನೋಡ್ಕೊಂಡು ತುಂಬ ಜನ ಬೆಂಗಳೂರಿಂದೆಲ್ಲ ಬರ್ತಾ ಇದ್ದಾರೆ ಕೀಳೋದಕ್ಕೆ. ಸೊ ಇಲ್ಲಿ ಸದ್ಯಕ್ಕೆ ಎಲ್ಲ ಥರದ ತರಕಾರಿಗಳು ಸ್ವಲ್ಪ ಮಾಡಿದ್ದೀವಿ. ಅದರಲ್ಲಿ ಈಗ ಸದ್ಯಕ್ಕೆ ಪಾಲಕ್ಕು ಇದೆಲ್ಲ ಬರ್ತಾ ಇದೆ. ಸೊ ನೋಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಕಿತ್ಕೊಂಡು ಹೋಗ್ತಾರೆ ಸರ್. ಸ್ಟ್ರಾಬೆರೀಸ್ ಇದೆ, ಇದೆಲ್ಲ ಇದೆ, ಸ್ವಲ್ಪ ಇದೆಲ್ಲ ಇದೆ, ಹಸು ಅದೆಲ್ಲ ಇದೆ. ಸೊ ಮತ್ತು ಅವರೇ ಬಂದು ಇಲ್ಲಿ ಅವರೇ ಕಿತ್ಕೊಂಡು ಹೋಗ್ತಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕೋಳಿ ಕೂಗೋ ವೇಳೆ ಚಳಿ ಗಾಳಿ ಮರೆತು ಸ್ವಚ್ಛತೆಗೆ ಇಳಿಯುವ ಪೌರ ಕಾರ್ಮಿಕರಿಗೆ ಬೆಚ್ಚನೆಯ ಹೊದಿಕೆ ವಿತರಣೆಯನ್ನು ಮಾಜಿ ನಗರಸಭಾ ಸದಸ್ಯ ಆರ್ ಮಠಮಪ್ಪ ತಮ್ಮ ತಾಯಿ ನೆನಪಿನಲ್ಲಿ ವಿತರಿಸಿದರು. ಹೊತ್ತಾರೆದ್ದು ಬೀದಿ ಗುಡಿಸಿ ಇಡೀ ನಗರವನ್ನು ಸ್ವಚ್ಛವಾಗಿಸುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯ, ಚಳಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ತಮ್ಮ ಮನೆಗಿಂತ ಮೊದಲು ಊರ ಗುಡಿಸಿ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರು ಚಳಿ ಗಾಳಿ ಮಳೆಯಿಂದ ರಕ್ಷಣೆಯನ್ನೇ ಮರೆತು ಬಿಡುತ್ತಾರೆ. ಚಳಿಯಿಂದ ಅವರ ರಕ್ಷಣೆಗಾಗಿ ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡಿನ ಮಾಜಿ ನಗರಸಭಾ ಸದಸ್ಯ ಆರ್ ಮಠಮಪ್ಪ ಅವರ ತಾಯಿ ದಿವಂಗತ ಲಕ್ಷ್ಮಮ್ಮರವರ 5ನೇ ಪುಣ್ಯಸ್ಮರಣೆ ನೆನಪಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಪೌರ ಕಾರ್ಮಿಕರು ಹಾಗೂ ವಾಹನ ಚಾಲಕರಿಗೆ ಉಚಿತ ಹೊದಿಕೆ ಅಂದರೆ ಸ್ವೆಟರ್ ಮತ್ತು ಟೋಪಿಗೆ ನೀಡಿ ಮಾನವೀಯತೆ ಮೆರೆದರು.
ಸ್ವೆಟರ್ ವಿತರಣೆ ಉದ್ಘಾಟಿಸಿ ಅಭಿಯಂತರ ಉಮಾಶಂಕರ್ ಮಾತನಾಡಿ, ಮಠಮಪ್ಪ ಅವರ ತಾಯಿ ನೆನಪಿನಲ್ಲಿ 5 ವರ್ಷಗಳಿಂದ ಬಡವರಿಗೆ, ವೃದ್ಧರಿಗೆ ಹಾಗೂ ನಿರ್ಗತಿಕರಿಗೆ ದಾನ ಮಾಡುತ್ತಿದ್ದು, ಈ ವರ್ಷ ಪೌರ ಕಾರ್ಮಿಕರಿಗೆ ಸ್ವೆಟರ್ ನೀಡಲು ಮುಂದಾಗಿದ್ದು ನನಗೂ ಸಂತೋಷ ಎನಿಸಿತು. ಮಾಹಿತಿ ನೀಡುತ್ತಿದ್ದಂತೆ ಪೌರ ಕಾರ್ಮಿಕರ ಜೊತೆಗೆ ವಾಹನ ಚಾಲಕರಿಗೂ ನೀಡುವಂತೆ ನೀಡಿದ ಸಲಹೆಗೂ ಒಪ್ಪಿಗೆ ನೀಡಿದ್ದಾರೆ. ಸಮಾನ ಮನಸ್ಕರರ ತಂಡದಿಂದ ಏನಾದರೊಂದು ಸಮಾಜ ಸೇವೆ ಮಾಡುವುದರಲ್ಲಿ ನಿರತರಾಗಿರುವ ಹೋಟೆಲ್ ರಾಮಣ್ಣ, KS ನಾರಾಯಣಸ್ವಾಮಿ, ಗುಂಪು ಮರದ ಆನಂದ್ ಹಾಗೂ ಪ್ರಕಾಶ್ ಅವರ ಸೇವೆಯನ್ನು ಮರೆಯುವಂತಿಲ್ಲ. ಇವತ್ತಿನ ಸಹಾಯಕ್ಕಾಗಿ ಪೌರ ಕಾರ್ಮಿಕರು ಚಳಿಯಿಂದ ಮುಕ್ತರಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತೆ. ಮಠಮಪ್ಪ ಕುಟುಂಬಕ್ಕೆ ಧನ್ಯವಾದಗಳು ಎಂದರು. ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನಾವೇನಾದ್ರೂ ಮಾಡಬೇಕು, ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬಾ ಖುಷಿ ಆಯಿತು. ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಂತ ಅಲ್ಲ, ನಮ್ಮ ಡ್ರೈವರ್ಸು ಸಹ ಇರ್ತಾರೆ, ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯ್ತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಈ ದಿನ ಇವತ್ತಿನ ಒಂದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ, ಕ್ಲೀನರ್ಸ್ಗೆ, ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ಕ್ಯಾಬ್ನ ವ್ಯವಸ್ಥೆ ಮಾಡ್ತಾ ಇರುವಂತ ಮಠಮಪ್ಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿ ಮಠಮಪ್ಪ ಅವರ ತಂದೆ ರಾಮಯ್ಯ, ನಗರಸಭೆ ಮಾಜಿ ಸದಸ್ಯ ಯತೀಶ್, ಹೋಟೆಲ್ ರಾಮಣ್ಣ, ಗುಂಪು ಮರದ ಆನಂದ್, ಸರ್ಎಂಬಿ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರಕಾಶ್, ನಗರಸಭೆ ಸಿಬ್ಬಂದಿ ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸೆಪ್ಟೆಂಬರ್ 17ರ ರಾತ್ರಿ ಕೈಗಾರಿಕಾ ಪ್ರಾಂಗಣದ ವೆಸ್ಟರ್ನ್ ಕಂಪನಿಯಲ್ಲಿ ರಾತ್ರಿ ಪಾಳೆಯ ಕೆಲಸ ಮುಗಿಸಿಕೊಂಡು ಪಶ್ಚಿಮ ಬಂಗಾಳದ ಅರ್ನಬ್ ಮನ ಬಾಡಿಗೆ ಮನೆಗೆ ಹಿಂತಿರುಗುವ ವೇಳೆ ಕಾರ್ಮಿಕನ ಮೇಲೆ ದಾಳಿ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಮಾಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅರ್ನಬ್ ಮನ್ನ ಕೆಲಸಕ್ಕೆ ಹೋಗಿ ರಾತ್ರಿ ಸುಮಾರು 10:30 ಗಂಟೆಗೆ ಕಂಪನಿಯ ಕ್ಯಾಬ್ ಮೂಲಕ ವಾಪಸ್ಸು ಬಂದು JBM ಕಂಪನಿಯ ಗೇಟ್ ಬಳಿ ಇಳಿದು ರೂಮ್ ಕಡೆ ನಡೆದುಕೊಂಡು ಬರುತ್ತಿರುವಾಗ ಇಬ್ಬರು ಅಪರಿಚಿತರು ಬಂದು ಆತನ ಬಳಿ ಇದ್ದ ಮೊಬೈಲ್ ಅನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಅರ್ನಬ್ ಮನ್ನ ಪ್ರತಿರೋಧ ವ್ಯಕ್ತಪಡಿಸಿದ್ದಾನೆ. ಆಗ ಆರೋಪಿಗಳು ಯಾವುದೋ ಆಯುಧದಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದ್ದು, ಅದರಿಂದ ರಕ್ತಸ್ರಾವವಾಗಿ ಅವರ ಸಾವಿಗೆ ಕಾರಣವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ಪೊಲೀಸ್ ಅಧೀಕ್ಷಕರು B. ನಿಖಿಲ್ ಮತ್ತು ಅಪರ ಪೊಲೀಸ್ ಅಧೀಕ್ಷಕ ರವಿಶಂಕರ್ ಹಾಗೂ ಜಗದೀಶ್ ಮಾರ್ಗದರ್ಶನ ನೇತೃತ್ವದಲ್ಲಿ ಮಾಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮಪ್ಪ ಬೇಗುತ್ತರ್, PSIಗಳಾದ ಶಾಂತಮ್ಮ ಮತ್ತು ಗೀತಮ್ಮ, ASI ರವರಾದ ಹನುಮಾನ್ ಸಿಂಗ್ ಮತ್ತು ತಂಡವು ಸುಮಾರು 5,000 CCTV ದೃಶ್ಯಾವಳಿಗಳ ಪರಿಶೀಲನೆ ಹಾಗೂ ಆಧುನಿಕ ತಂತ್ರಜ್ಞಾನದ ಸಹಾಯದ ಮೂಲಕ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಲೂರು ನಗರದ ನಿವಾಸಿಗಳಾದ ಮಟನ್ ಮಾರ್ಕೆಟ್ನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೈಯದ್ ವಸೀಂ 32 ವರ್ಷ, ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೈಯದ್ ಸಮೀಂ 32 ವರ್ಷ ರವರನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಆಯುಧಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ B. ನಿಖಿಲ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಶ್ಲಾಘಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ದ್ವಿಚಕ್ರ ವಾಹನ ಸವಾರರಲ್ಲಿ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ PN ರವೀಂದ್ರ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದ ಬಳಿ ಜನಜಾಗೃತಿ ಜಾಥಾಗೆ ಹಸಿರು ನಿಶಾನೆ ತೋರಿ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ, ಜೀವಕ್ಕಿಂತ ದೊಡ್ಡದು ಬೇರೊಂದಿಲ್ಲ. ಹೆಲ್ಮೆಟ್ನನ್ನು ಕಡ್ಡಾಯವಾಗಿ ಬೈಕ್ ಸವಾರರು ಧರಿಸುವ ಮೂಲಕ ತಮ್ಮ ಅಮೂಲ್ಯವಾದ ಜೀವ ರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಜನರ ರಕ್ಷಣೆ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದನ್ನು ರೂಢಿಗತ ಮಾಡಿಕೊಳ್ಳಬೇಕು. ಇದರಿಂದ ಆಕಸ್ಮಿಕವಾಗಿ ನಡೆಯುವ ಅಪಘಾತಗಳಿಂದ ನಮ್ಮ ಜೀವ ರಕ್ಷಣೆ ಹೆಲ್ಮೆಟ್ ದೊಡ್ಡ ಸಹಾಯ ಮಾಡುತ್ತದೆ ಎಂದ ಅವರು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವ ಈ ಸಮಾಜಮುಖಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಇತ್ತೀಚೆಗೆ ಜನರಲ್ಲಿ ಜಾಗೃತಿ ಮೂಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಮಾತನಾಡಿ, ಜಿಲ್ಲೆಯಲ್ಲಿ ಸಂಭವಿಸುವ ಅಪಘಾತಗಳಿಂದ ಜನರ ರಕ್ಷಣೆ, ಸಾವು ನೋವು ತಡೆಯಲು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು, ಇದಕ್ಕೆ ನಾಗರಿಕರು ಸಹಕರಿಸಬೇಕು. ಪತ್ರಕರ್ತರ ಸಂಘ ಸಾಮಾಜಿಕ ಕಾಳಜಿಯೊಂದಿಗೆ ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆ. ಪತ್ರಕರ್ತರು, ಪೊಲೀಸರು ಸೇತುವೆಯಾಗಿ ಕೆಲಸ ಮಾಡುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದರು. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘದಿಂದ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ ರ್ಯಾಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ ಇದೆ. ಯಾಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸ್ಪೆಷಲ್ ಅವೇರ್ನೆಸ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಎಲ್ಲರ ಜೊತೆ ಮನವಿ ಮಾಡಿದ್ದೀವಿ. ಅದೇ ಅಭಿಯಾನದ ನಮಗೆ ತುಂಬ ಸಹಕಾರ ಸಿಕ್ಕಿದೆ ಪತ್ರಕರ್ತರ ಸಂಘದಿಂದ. ಎಲ್ಲ ಪತ್ರಕರ್ತರವರು ನಮಗೆ ಕೈ ಜೋಡಿಸಿ ಈ ಪ್ರೋಗ್ರಾಮಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಪೂರ್ತಿ ಡಿಸ್ಟಿಕಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ ಪಬ್ಲಿಕ್ಕಿಂದ. ಆಲ್ಮೋಸ್ಟ್ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ DH ಅಶ್ವಿನ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ನಾಯಕ್, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ವಿ ರವಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಖಜಾಂಜಿ BK ಮುದ್ದುಕೃಷ್ಣ, ಸಂಚಾರಿ ಠಾಣೆ PSI ಮಂಜುಳಾ, ನಗರ ಠಾಣೆ PSI ಅಮರ್ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪದ ಸೌಲಭ್ಯ ನೀಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ನಿರ್ಮಿಸಿರುವ NRLM ಕಟ್ಟಡ ಐಮಾಸ್ಟ್ ದೀಪಗಳು ಊರ ದೇವಾಲಯ ಬಳಿಯ ಉದ್ಯಾನವನವನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್, ನಮ್ಮದು ಕೃಷಿ ಪ್ರಧಾನ ದೇಶ ಮತ್ತು ಗ್ರಾಮೀಣ ಭಾಗದ ಆರ್ಥಿಕ ಚಟುವಟಿಕೆಗಳ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಅವಲಂಬಿತವಾಗಿದೆ. ಹಾಗಾಗಿ ಸರ್ಕಾರವು ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅವುಗಳನ್ನು ಸಮರ್ಪಕವಾಗಿ ಜಾರಿ ಮಾಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದರು. ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು. ಆ ಟೈಮಲ್ಲಿ ಉದ್ಘಾಟನೆ ಆಯಿತು. ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರೇ ಸೇರಿಕೊಂಡು ಅಲ್ಲಿ ಉದ್ಘಾಟನೆ ಆಯಿತು. ಎಲ್ಲರೂ ಸದಸ್ಯರು ಯಾರು ಸೇರಲಿಲ್ಲ. ಆ ಉದ್ದೇಶದಿಂದ ಒಂದು ಪೂಜಾ ಕ್ರಮ ಇಟ್ಕೊಂಡು ಅದರಂತೆ ನಾವು ಪೂಜೆ ಮಾಡಿಕೊಂಡು ಆ ಬೋರ್ಡನ್ನು ನಾವು ಹಾಕೋಣ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಇದನ್ನು ನಾವು ವಿಶೇಷ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಇದರಲ್ಲಿ ಮುಖ್ಯವಾಗಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕನ್ನಡ ಉದ್ಘಾಟನಾ ಕೇಂದ್ರ ಮತ್ತು
ಇಲ್ಲಿ NRLM ಶೆಟ್ಟಿನ ಕಟ್ಟಡದ ಉದ್ಘಾಟನಾ ಕೇಂದ್ರ. ಜೊತೆಗೆ ನಮ್ಮ 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ ಇಲ್ಲಿ ದೇವರಮಳ್ಳೂರು ಗ್ರಾಮದ ದೇವಸ್ಥಾನ ಹತ್ರ ಉದ್ಯಾನವನ ಕಾರ್ಯಕ್ರಮ ಇದೆ, ಅದರದ್ದು ಉದ್ಘಾಟನೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅನಸೂಯಮ್ಮ, ಸದಸ್ಯರಾದ ಸುಗುಣಮ್ಮ, ವೆಂಕಟೇಶ್ ಚಕ್ರವರ್ತಿ, ಲಕ್ಷ್ಮಿ, ಮುನಿರಾಜಪ್ಪ, ಕೆಂಪೇಗೌಡ, ನಳ್ಳಿನ ಜಗದೀಶ್, ಶಿವಣ್ಣ, ರತ್ನಮ್ಮ, ದ್ಯಾವಪ್ಪ, ವೀರಪುರ ಡಿ ವೆಂಕಟೇಶ್, ಲಕ್ಷ್ಮಿ, ಸುಶೀಲಮ್ಮ, ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಭ್ರಷ್ಟಾಚಾರದಿಂದ ಭಾರತವು ಅಭಿವೃದ್ಧಿಯಲ್ಲಿ ಸೊರಗುತ್ತಿದೆ. ಅಧಿಕಾರಿಗಳು ಸಾರ್ವಜನಿಕರಿಂದ ಯಾವುದೇ ರೀತಿಯ ದೂರುಗಳು ಬಾರದಂತೆ ಕೆಲಸ ನಿರ್ವಹಿಸಬೇಕು ಎಂದು ನ್ಯಾಯಮೂರ್ತಿ ಹಾಗೂ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಅಭಿಪ್ರಾಯಪಟ್ಟರು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಉಪಲೋಕಾಯುಕ್ತರಿಂದ ಸಾರ್ವಜನಿಕರ ದೂರು ವಿಚಾರಣೆ ಹಾಗೂ ಬಾಕಿ ದೂರು ವಿಲೇವಾರಿ ಕಾರ್ಯಕ್ರಮದಲ್ಲಿ ಉಪಲೋಕಾಯುಕ್ತ ಬಿ ವೀರಪ್ಪ ಮಾತನಾಡಿ, ಭ್ರಷ್ಟ ವ್ಯವಸ್ಥೆ ಹಾಗೂ ಅಧಿಕಾರಿಗಳ ವಿಳಂಬ ಧೋರಣೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಕಾಲಮಿತಿಯಲ್ಲಿ ಸಾರ್ವಜನಿಕರು ಲೋಕಾಯುಕ್ತರಿಗೆ ನೀಡಲಾದ ದೂರುಗಳ ತ್ವರಿತ ವಿಲೇವಾರಿಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ಭಾರತಕ್ಕೆ ಸ್ವತಂತ್ರ ಬಂದು 79 ವರ್ಷಗಳಾಗಿದ್ದರೂ ಭ್ರಷ್ಟಾಚಾರ ಎಂಬ ಭೂತ ಇಂದಿಗೂ ದೇಶವನ್ನು ಕಾಡುತ್ತಿದೆ ಎಂದು ವಿಷಾದಿಸಿದರು. ಇನ್ನು ಲೋಕಾಯುಕ್ತಕ್ಕೆ ಬರುವ ಸುಮಾರು 25,000 ಪ್ರಕರಣಗಳಲ್ಲಿ 7,000ದಿಂದ 8,000 ಪ್ರಕರಣಗಳು ಸುಳ್ಳು ದೂರು ದಾಖಲಾಗಿರುತ್ತದೆ. ಇಂತಹ ಸುಳ್ಳು ದೂರುದಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಉಪಲೋಕಾಯುಕ್ತರು 10 ಸುಮೋಟೋ ಪ್ರಕರಣ ಸೇರಿದಂತೆ ಒಟ್ಟು 116 ಪ್ರಕರಣಗಳನ್ನು ಬುಧವಾರ ವಿಲೇವಾರಿ ಮಾಡಲಾಯಿತು. ಉಳಿದ 128 ಪ್ರಕರಣಗಳನ್ನು ಗುರುವಾರ ವಿಲೇವಾರಿ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕೆ ಏನೇನು ಕಾನೂನುಗಳು ಬಂದಿದೆಯೋ ಅವೆಲ್ಲ ಸಂವಿಧಾನದ ಅಡಿಯಲ್ಲಿ ಬಂದಿರೋವು. ಸಂವಿಧಾನ ಒಂದು ಮಹತ್ವವಾದ ಆಲದ ಮರ ಇದ್ದಂಗೆ, ಅದರ ಅಡಿಯಲ್ಲಿ ಈ ಎಲ್ಲ ಕಾನೂನುಗಳು BNS ಇರ್ಬೋದು, IPS ಇತ್ತು, ಮೊದಲು ಎವಿಡೆನ್ಸ್ ಆ್ಯಕ್ಟ್, CRPS ಇತ್ತು, ಇವಾಗ ಹೊಸ ಆ್ಯಕ್ಟ್ಗಳು ಬಂದ ಮೇಲೆ ವಿಧವಾದ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು, ಎಲ್ಲ ಈ ಆ್ಯಕ್ಟ್ಗಳು ಏನು ಬಂದಿದೆ ಕಾನೂನುಗಳು ಎಲ್ಲ ಸಂವಿಧಾನ ಅಡಿಯಲ್ಲಿ. ಸಂವಿಧಾನ ಈ ಭಾರತ ದೇಶಕ್ಕೆ ತಾಯಿ ಇದ್ದಂಗೆ. ಭಾರತ ಮಾತೆ ತಾಯಿ ಅಂದರೆ ಸಂವಿಧಾನ ತಾಯಿ. ಯಾವುದೇ ಕಾನೂನು, ಯಾವುದೇ ಧರ್ಮ ತಗೊಂಡ್ರು ಅದಕ್ಕೆಲ್ಲ ಬದ್ಧ ಸಂವಿಧಾನ ಭಗವದ್ಗೀತೆ ಇದ್ದಂಗೆ. 79 ವರ್ಷ ಸ್ವಾತಂತ್ರ್ಯ ಬಂದರೂ ನಾವೇನು ಮಾಡಿದ್ದೀವಿ ಅಂತ, ಏನಾಗಿದೆ ಸಮಾಜಕ್ಕೆ ಅಂತ, ಹಂಗಂತ ಏನು ಆಗಿಲ್ಲ ಅಂತಿಲ್ಲ. ಪ್ರಪಂಚದಲ್ಲಿ ಬಲಿಷ್ಠವಾದ ಇವಾಗ 4ನೇ ಭಾರತ ದೇಶ ಆಗಿದೆ. ಸಭೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ P ಭಾಗೇವಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ನಿಖಿಲ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ನಟೇಶ್, ಜಿಲ್ಲಾ ಅರಣ್ಯ ಸಂರಕ್ಷಕ ಅಧಿಕಾರಿ ಸರೀನಾ ಸಿಕ್ಕಲಿಗರ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ, ಕೋಲಾರ ಲೋಕಾಯುಕ್ತ ವರಿಷ್ಠಾಧಿಕಾರಿ ಆಂಟೋನಿ ಜಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಮರಗಳು ನಮಗೆ ಹಸಿರು ನೀಡುತ್ತದೆ, ಅದರಿಂದ ಉಸಿರಾಡುತ್ತೇವೆ. ಹಾಗೆಯೇ ಮನುಷ್ಯ ಶಿಕ್ಷಣ ಜ್ಞಾನ ಪಡೆದರೆ ಮಾತ್ರ ತನಗೂ ತನ್ನಿಂದ ಮತ್ತೊಬ್ಬರಿಗೂ ಹಸಿರು, ಉಸಿರು, ಬೆಳಕು ನೀಡಲು ಸಾಧ್ಯ. ಹಾಗಾಗಿ ಕಲಿಯುವ ವಯಸ್ಸಿನಲ್ಲಿ ನೆನಪಿಟ್ಟು ಕಲಿಯಬೇಕು, ಬರೆಯಬೇಕು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಎಂದು ಜಿಲ್ಲಾಧಿಕಾರಿ ರವೀಂದ್ರ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಿದ್ಯಾ ದೇವತೆ, ವಿದ್ಯಾ ಪ್ರದಾತೆ. As a scientist, as a former president of our India, the great person, ಜ್ಯೋತಿಯ ಬಲದಿಂದ ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಕೆನರಾ ಬ್ಯಾಂಕ್ CSR ಫಂಡ್ನಿಂದ ಕಂಪ್ಯೂಟರ್ ಟೇಬಲ್ಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ರವೀಂದ್ರ ಟೇಬಲ್ಗಳ ವಿತರಣೆ ನಂತರ ಶಾಲಾ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಮಾತು ಬಾರದ ಮರಗಳು ಹಸಿರು ಎಲೆ ಬಿಟ್ಟು ಉಸಿರಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತವೆ.
ಮನುಷ್ಯರಾದ ನಾವು ಶಿಕ್ಷಣ ಅನ್ನೋ ಪದವಿಯನ್ನು ಪಡೆದು ಹೆಮ್ಮರವಾಗಿ ಬೆಳೆದು ಹಸಿರು ಉಸಿರು ಬೆಳಕಾಗಿ ಬದುಕು ಸಾಗಿಸಬೇಕಿದೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಮಕ್ಕಳೇ ದೇಶದಲ್ಲಿ ಅತ್ಯಂತ ಬುದ್ಧಿವಂತ ಮಕ್ಕಳು ಎನಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಕೆನರಾ ಬ್ಯಾಂಕ್ ಮಾಡುವ ಸಹಾಯ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಿಗಬೇಕು ಎಂದು ವಾಪಸಂದ್ರ ಬಾಲಕಿಯರ ಪ್ರೌಢಶಾಲೆಯನ್ನೇ ಶಿಫಾರಸು ಮಾಡಿದ್ದೆ ಎಂದರು. ಪಕ್ಕದಲ್ಲಿ ನೀವೆಲ್ಲಿ ಆಶ್ರಯ ಪಡೆದಿದ್ದೀರಾ? ನಿಮ್ಮ ಮೇಲೆ ಏನಿದೆ? ಮರ. ಹಸಿರು ಏನಾಗಿದೆ? ಉಸಿರು ಕೊಟ್ಟಿದೆ, ಹೌದಲ್ವಾ? ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಇದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಆಶ್ರಯ ಯಾವುದಪ್ಪ ಅಂದರೆ ಶಿಕ್ಷಣನೇ ಆಶ್ರಯ. ಗೊತ್ತಾಯ್ತಲ್ಲ? ನಾವು ಶಿಕ್ಷಣವನ್ನು ಪಡೆದುಕೊಂಡ್ರೆ ಹೇಗೆ ಈ ಹಸಿರಾದ ಮರಗಳು ನಿಮಗೆ ತಂಪನ್ನು ನೀಡುವಂಥದ್ದು, ನೆರಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾವೋ, ಹಾಗೆಯೇ ಪ್ರತಿಯೊಬ್ಬರೂ ನಾವು ಶಿಕ್ಷಣವನ್ನು ಪಡ್ಕೊಂಡ್ರೆ ಶಿಕ್ಷಣವಿರ್ತಕ್ಕಂತಹ ಮರ ನಮಗೆ ಉಸಿರಾಗಿರುತ್ತೆ, ಹೆಸರಾಗಿರುತ್ತೆ, ಬಾಳಿಗೆ ಬೆಳಕಾಗಿರುತ್ತೆ, ಹೌದಲ್ವಾ? ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಒಂದು ಕೋಟನ್ನು ಶಿಕ್ಷಕರು ನಿಮ್ಗೆಲ್ಲರಿಗೂ ಕೂಡ ಹೇಳಿದರು, ಹೌದಲ್ವಾ? ಅವರು ಪದೇ ಪದೇ ಹೇಳ್ತಾ ಇದ್ರು, ಏನಂತ? ಓದು ಓದು ಓದು. ಡಾಕ್ಟರ್ ಅಂಬೇಡ್ಕರ್ ಜಿಯವರು ಕೂಡ ಅಷ್ಟೇ, ಓದು ಓದು ಓದು. ಕಾರ್ಯಕ್ರಮದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ವೆಂಕಟಕೃಷ್ಣ, ಕೆನರಾ ಬ್ಯಾಂಕ್ FLC ವ್ಯವಸ್ಥಾಪಕಿ AM ಕವಿತಾ, ಮುಖ್ಯೋಪಾಧ್ಯಾಯ ಸೂರ್ಯಪ್ರಕಾಶ್, CBRSETನ ನಿರ್ದೇಶಕ ನಾರಾಯಣಸ್ವಾಮಿ, ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಿಬ್ಬಂದಿ ಮಧು ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ. As a scientist, as a former president of our India, the great person. ಜ್ಯೋತಿಯ ಬಲದಿಂದ ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಯ 1997-98ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಲ್ತಾನಪೇಟೆ ಚಿಕ್ಕು ಫಾರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಶ್ರಮಪಟ್ಟಂತಹ ಅಪ್ಪಜಪ್ಪನವರ ಮಕ್ಕಳಾದ ಸತ್ಯನಾರಾಯಣ ರೆಡ್ಡಿ ದಂಪತಿಗಳು ಹಾಗೂ ರಾಮರೆಡ್ಡಿ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. 2016ರಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಗುರುವಂದನಾ ಕಾರ್ಯಕ್ರಮವು ಗುರು ಶಿಷ್ಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ದು, ಮುಂದಿನ ತಲೆಮಾರಿಗೆ ಗುರು ಗೌರವದ ಮೌಲ್ಯವನ್ನು ಸಾರುವ ಮಹತ್ವದ ಪ್ರಯತ್ನವಾಗಿದೆ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ರಾಮಕೃಷ್ಣಪ್ಪ, MC ಮುನಿಕೃಷ್ಣಪ್ಪ, ಗೋಪಾಲಕೃಷ್ಣ, ಮಂಜುನಾಥ್, ಪ್ರಸನ್ನಕುಮಾರ್, ಆಂಜನಪ್ಪ, ದೇವೇಂದ್ರ, ಪರಮಹಟ್ಟಿ, P ಶೈಲಜಾ ಹಾಗೂ ವೇದಾವತಿ ಅವರನ್ನು ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಗುರುಗಳೊಂದಿಗೆ ಆತ್ಮೀಯ ಕ್ಷಣಗಳನ್ನ ಹಂಚಿಕೊಂಡರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಸ್ಟ್ರಾಬೆರಿ ಬೆಳೆದು ಮಾದರಿಯಾದ ಯುವ ರೈತ, ದೂರದ ಊರುಗಳಿಂದ ಆಗಮಿಸಿ ತೋಟದಲ್ಲಿ ಓಡಾಡಿ ಹಣ್ಣು ಕೊಳ್ಳುವ ಜನ, ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿ ರೈತ. ಕೋಳಿ ಕೂಗೋ ವೇಳೆಗೆ ಚಳಿ ಗಾಳಿ ಮರೆತು ಸ್ವಚ್ಛತೆಗೆ ಇಳಿಯುವ ಪೌರ ಕಾರ್ಮಿಕರಿಗೆ ತಮ್ಮ ತಾಯಿ ನೆನಪಿನಲ್ಲಿ ಬೆಚ್ಚನೆಯ ಉದಿಕೆ ವಿತರಿಸಿದ ಮಾಜಿ ನಗರಸಭಾ ಸದಸ್ಯ ಮಠಮಪ್ಪ. ಮೊಬೈಲ್ ಕಸಿಯುವ ವೇಳೆ ಪ್ರತಿರೋಧ ಒಡ್ಡಿದ್ದಕ್ಕೆ ಆಯುಧದಿಂದ ಹಲ್ಲೆಗೊಳಿಸಿ ಕಾರ್ಮಿಕನ ಕೊಲೆ, ಅಪರಾಧ ಪ್ರಕರಣ ಭೇದಿಸಿದ ಪೊಲೀಸರು, 2 ಬಂಧನ.
ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.